ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಜಲಜೀವನ್ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸ್ವಚ್ಛ ಭಾರತ್ ಮಿಷನ್, NRLM ಸಂಜೀವಿನಿ, ಲೀಡ್ ಬ್ಯಾಂಕ್ ವತಿಯಿಂದ ಹಲವು ಕಾರ್ಯಕ್ರಮಗಳು ಸೇರಿದಂತೆ ಕೇಂದ್ರ ಪುರಸ್ಕೃತ ಯೋಜನೆಗಳು ವಿವಿಧ ಇಲಾಖೆಗಳಲ್ಲಿ ಜಾರಿಗೊಂಡಿದ್ದು, ಇವುಗಳಿಂದ ಸಮರ್ಪಕವಾಗಿ ಕಾಲಮಿತಿಯಲ್ಲಿ ಪ್ರಗತಿ ಸಾಧಿಸುವಂತೆ ಕೊಡಗು ಮೈಸೂರು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೆಲವು ಕಡೆ ಓಎಸ್ಟಿನ ಬೇಡ ಅಂತ ಕೆಲವರು ಹೌಸ್ ಕನೆಕ್ಷನ್ ಅಡ್ಜಸ್ಟಿಂಗ್ ಇದೆ ಸರ್, ಬೇಡ ಅಂತ ಹೇಳಿದ್ದಾರೆ. ಈ ಸಂದರ್ಭ ಮಧ್ಯಪ್ರವೇಶಿಸಿ ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯರಾದ MP ಸುಜಾ ಕುಶಾಲಪ್ಪ, ವಿರಾಜಪೇಟೆ ತಾಲೂಕಿನ ಚೆಂಬೆಬೆಳ್ಳೂರು, ಒಂಟಿಯಂಗಡಿ ಮತ್ತಿತರ ಕಡೆಗಳಲ್ಲಿ ನಲ್ಲಿ ನೀರು ಸಂಪರ್ಕ ಪರಿಪೂರ್ಣವಾಗಿ ಅನುಷ್ಠಾನಗೊಂಡಿಲ್ಲ ಅಂತ ದೂರಿದರು. ಟಿಂಬರ್ ಲಾರಿಗಳು ರಾಜಾರೋಷವಾಗಿ ರಸ್ತೆ ಬದಿ ನಿಲ್ಲಿಸಿಕೊಂಡು ಓಡಾಡುತ್ತಿವೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿಲ್ಲ ಅಂತ ಸುಜಾ ಕುಶಾಲಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಸೋಲಾರ್ ಕೆರೆಗಳು ಮಾಡಿದ್ರೆ ಆನೆಗಳು ರಾತ್ರಿ ಬಂದು ಹೊಡೆದಾಕಿದ್ರೆ ನಿಲ್ತದ ಸೋಲಾರ್ ಲಾಸ್ ಆಯ್ತದೆ. ಅದಕ್ಕೆ ನೀವು ಸರ್ಕಾರಕ್ಕೆ ಒಂದು ಪತ್ರ ಬರೀರಿ. ಮಲೆನಾಡು, ಕೊಡಗು ಮತ್ತೆ ಮಲೆನಾಡಿನಲ್ಲಿ ಸೋಲಾರ್ ವರ್ಕ್ ಆಗೋದಿಲ್ಲ, ಯಾಕೆಂದ್ರೆ ರೈತರಿಗೆ ತೊಂದರೆ ಆಯ್ತದೆ. ಅದಕ್ಕೆ ಮಸ್ಟ್ ಹಂಚ್ಕೊಂಡು ಇಲ್ಲಿ ಕರೆಂಟ್ ಕೊಡುವ ವ್ಯವಸ್ಥೆ ಆಗಬೇಕು. ಹಾಗೆಲ್ಲ ಈಗ ಕೆರೆಗಳಿಗೆ ರಾತ್ರಿ ಇಡೀ ಆನೆಗಳ ಕಾಟನೇ ಡೈಲಿ ಮನೆ ಮುಂದುಗಡೆನೆ ಬಂದಿದೆ 3-4 ಆನೆ ಕರೆಕ್ಟ್. ಈಗ ರಾತ್ರಿ ಬಂದು ಸೋಲಾರಿಗೆಲ್ಲ ಕನೆಕ್ಟ್ ಮಾಡಿರ್ತಾರೆ. ರಾತ್ರಿ ಬಂದು ಆನೆ ಹೊಡೆದು ಹೋದ್ರೆ ಸೋಲಾರ್ ಎಲ್ಲಿ ಇರ್ತದೆ, ಡ್ಯಾಮೇಜ್ ಆಗಿ. ಅದಕ್ಕೆ DC ಸರ್ಕಾರಕ್ಕೆ ಅದಕ್ಕೊಂದು ಪತ್ರ ಬರೀಬೇಕು. ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀವಿ ಇದರ ಬಗ್ಗೆ. ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು, ಈ ಹಿಂದೆನೇ ಮರದ ದಿಮ್ಮಿಗಳನ್ನು ಕಟಾವಣೆ ಮಾಡುವವರು ಸಣ್ಣ ವಾಹನಗಳಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ, ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಮೀನಾ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್, ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ, ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಡಿಕೇರಿಯ ಆರೋಗ್ಯ ಇಲಾಖೆಯ ಸರ್ವೆಲೆನ್ಸ್ ಕಚೇರಿಗೆ ಗುರುವಾರ ಶಾಸಕ ಡಾಕ್ಟರ್ ಮಂತರಗೌಡ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡ ಶಾಸಕರು ಡೆಂಗ್ಯೂ ಇಳಿಮುಖವಾಗಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದರು. ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಿಗೆ ಅರಿವು ಮೂಡಿಸುವ ಜೊತೆಗೆ ಆಸ್ಪತ್ರೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಸೂಚನೆ ನೀಡಿದರು. ನೀವು ರಿಪೋರ್ಟ್ ಕೊಡೋದು ಯಾವಾಗ?
ಎಷ್ಟು ನಿಮಿಷ ಆಗುತ್ತೆ ಇಲ್ಲಿಂದ ನೀವು ರಿಪೋರ್ಟ್ ಕೊಡೋದು? ಆಯ್ತು 5 ಅವರ್ಸ್ಗೆ. ಆಮೇಲೆ ರಿಪೋರ್ಟ್ ಕೊಡೋದು ನಾವೊಂದು ವರ್ಷಕ್ಕೆ ಒಂದು ಬಂದಾಗ ನಿಮ್ಗೆ ಅದೊಂದು ಸ್ಕ್ರೇಪಿಂಗ್ ಮಾಡಿ ತೆಗೆದು ಏನ್ ಬರ್ತದೆ ನೋಡಿ. 100% ಫಂಗಲ್ ಇನ್ಫೆಕ್ಷನ್ ಅದು. ಏನೋ ಇರ್ತದೆ ನಮ್ಗೆಲ್ಲ ಒಬ್ಬ ಇವ್ರು ದಿನನಿತ್ಯ ನೋಡಿ ಎಷ್ಟು ಅಲ್ಲ ಈಗ ಟೋಟಲ್ ಇದ್ದಾರೆ ಸರ್. ಕೈ ಪಾಸಿಟಿವ್ ಅದನ್ನೇ ಬರ್ತಾರೆ ಇಮಿಡಿಯೇಟ್ ಆಗಿ ನೋಡಿ ಪಾಸಿಟಿವ್ ಬೇರೆ ಆಗಿರೋದು ನಾಳೆ ಇದು ಮಾಡ್ತಾರೆ ಇಲ್ವಾ ಅದೆಲ್ಲ ಹೋಗಿ ಆಮೇಲೆ ನೀರ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಜನ ಸಿಕ್ಬಿಟ್ಟು ಮೂಡ ಒಂದು ಹಗರಣವೇ ಅಲ್ಲ. ಮುಖ್ಯಮಂತ್ರಿಗಳ ಪತ್ನಿಗೆ ಪರ್ಯಾಯವಾಗಿಯಷ್ಟೇ ನಿವೇಶನ ನೀಡಲಾಗಿದೆ ಎಂದಾದಲ್ಲಿ ಒಟ್ಟು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಿ ಕ್ಲೀನ್ ಚಿಟ್ ಪಡೆದುಕೊಳ್ಳಲಿ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಒತ್ತಾಯಿಸಿದ್ದಾರೆ. ದಿಶಾ ಸಮಿತಿಯಲ್ಲಿ ಪಾಲ್ಗೊಳ್ಳಲು ಮಡಿಕೇರಿಗೆ ಆಗಮಿಸಿದ್ದವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಮೈಸೂರು ಸಂಸ್ಥಾನದ ಅವಧಿಯಲ್ಲಿ ಆರಂಭವಾದ ಮೂಡ ಬಡವರಿಗೆ ನಿವೇಶನಗಳನ್ನು ಒದಗಿಸುವ ಸಂಸ್ಥೆಯಾಗಿತ್ತು. ಆದರೆ ಇಂದು ಉಳ್ಳವರ ಪರ ಕಾರ್ಯನಿರ್ವಹಿಸುವ ಇಲಾಖೆಯಾಗಿದೆ ಎಂದು ಟೀಕಿಸಿದರು. ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ನಮ್ಮ ಮೂಡ ಹಗರಣ ಇರ್ಬೋದು, ಎರಡರಲ್ಲೂ ಕೂಡ ಭಾಳ ಗಂಭೀರವಾದ ಹಗರಣಗಳಂತೂ ನಾವು ಎಲ್ಲ ಕಡೆ ಹೇಳಿದ್ದೀವಿ. ನಮ್ಮ ಪಕ್ಷ ಕೂಡ ನಾವು ಎಲ್ಲರೂ ವೈಯಕ್ತಿಕವಾಗಿ ಕೂಡ ಹೇಳಿದ್ದೀವಿ. ಇದಕ್ಕೆ ದೊಡ್ಡ ಪ್ರತಿಭಟನೆಯೂ ಆಗ್ತಾಯಿದೆ. ಮೈಸೂರಲ್ಲಿ ನಾಳೆ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರೋ ಜೊತೆಗೆ ಇಂಥ ಹಗರಣಗಳು ನಡೀತಾ ಇರೋದು ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಮತ್ತು ಮೂಡ ಅಲ್ಲಿ ವಿಶೇಷವಾಗಿ ನಾವು ನೋಡೋಕ್ಕೆ ಹೋದರೆ ಅದು ಬಡವರಿಗೆ ಸೈಟ್ ಕೊಡುವಂಥದ್ದು ಮತ್ತು CITB ಅಂದಿನ ಮೈಸೂರು ಸಂಸ್ಥಾನದಲ್ಲಿ ರಷ್ಟೇ ಆಗಿರುವಂಥದ್ದು ಸಂಸ್ಥೆ. ಈಗ ಅದು ಬರೀ ಶ್ರೀಮಂತರಿಗೆ ಉಪಯೋಗ ಆಗಿರುವಂಥದ್ದು ಸಂಸ್ಥೆ ಆಗಿರೋದು. ಸೊ ಅದಕ್ಕಾಗಿ ಇದು ಆದಷ್ಟು ವೇಗವಾಗಿ ಇದು CBIಗೆ ತನಿಖೆ ಮಾಡುವಂಥದ್ದು ಕೊಡಬೇಕಾಗಿ ನಾವು ಆಗಲೇ ಹೇಳಿದ್ದೀವಿ. ಅದೇ ರೀತಿ ಅವರು ಕ್ರಮವನ್ನು ತಗೋಬೇಕು. ನಿಜ ಅವರು ಹೇಳಿರೋದು ನಮ್ಮ ಪಕ್ಷದಿಂದ ಏನೇನು ಬಂದಿದೆ ಆರೋಪಗಳು ಅದನ್ನ ತನಿಖೆ ಮಾಡಬೇಕಂದ್ರೆ ಓಪನ್ ಆಗಿ ಫೇರ್ ಆಗಿ ಮಾಡಬೇಕಂದ್ರೆ ಅದು CBI ಕೊಡಬೇಕು. CBIಗೆ ಅದು ನಿಜ ಅಂದರೆ ನೀವು CBIಗೆ ಒಪ್ಪಿಸ್ಬಿಡಿ. ಅಲ್ಲಿ ನಿಮಗೆ ಕ್ಲಿಯರ್ ಚಿಟ್ ಕೊಟ್ಟಿದ ನಂತರ ನೀವು ಮುಂದುವರಿಬೋದು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು.
ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಪ್ಲಾಂಟರ್ಸ್ ಕ್ಲಬ್ ಬಿಳಿಗಿರಿ 4ನೇ ವರ್ಷದ ಹಿಂದೂ ಕೆಸರುಗದ್ದೆ ಕ್ರೀಡಾಕೂಟದ ಪ್ರಾಯೋಜಕರು ಸ್ಕೈ ವಾಕ್, ಗ್ಲಾಸ್ ಬ್ರಿಡ್ಜ್, ನಂದಿಮೊಟ್ಟೆ, ಅಬಿಫಾಸ್ ರೋಡ್, ಮಡಿಕೇರಿ. 2019ರಲ್ಲಿ ಸಮಾನ ಮನಸ್ಸಿನ ಯುವಕರು ಆರಂಭಿಸಿದ ಪ್ಲಾಂಟರ್ಸ್ ಕ್ಲಬ್ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಕ್ರೀಡೆ, ಆರೋಗ್ಯ, ಕೃಷಿ, ಸ್ವಚ್ಛತಾ ಕಾರ್ಯ ಇನ್ನಿತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಕ್ಲಬ್ ಮಹಾಮಾರಿ ಕೋವಿಡ್ ಸಂದರ್ಭ ಬಿಳಿಗೇರಿ ಸುತ್ತಮುತ್ತಲ ಗ್ರಾಮಸ್ಥರಿಗೆ 2 ಬಾರಿ ಲಸಿಕೆ ನೀಡುವಲ್ಲಿ ಸರ್ಕಾರದೊಂದಿಗೆ ಕೈ ಜೋಡಿಸಿದೆ. ಅಲ್ಲದೆ ಬಿಳಿಗೇರಿ ಗ್ರಾಮ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕ್ಲಬ್ ಇದೀಗ ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ ವತಿಯಿಂದ ಪ್ರತಿ ವರ್ಷ ಹಿಂದೂ ಕ್ರೀಡಾಪಟುಗಳಿಗೆ ನಡೆಸುವ 4ನೇ ವರ್ಷದ ಹಿಂದೂ ಕೆಸರುಗದ್ದೆ ಕ್ರೀಡಾಕೂಟ ಇದೇ ಜುಲೈ 13 ಮತ್ತು 14ರಂದು ಕೆಸರುಗದ್ದೆ ಕ್ರಿಕೆಟ್, ವಾಲಿಬಾಲ್, ಓಟದ ಸ್ಪರ್ಧೆ, ಹಗ್ಗಜಗ್ಗಾಟ, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು. ಕ್ರೀಡಾಪ್ರೇಮಿಗಳು ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿ. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ. ಜುಲೈ 13ರಂದು ಕ್ರಿಕೆಟ್ ಪಂದ್ಯಾವಳಿ, 14ರಂದು ಇತರ ಕೆಸರುಗದ್ದೆ ಕ್ರೀಡೆಗಳು. ಬೆಳಿಗ್ಗೆ 9ರಿಂದ ಆರಂಭ. ಬಿಳಿಗೇರಿಯ ತುಮ್ತಜೆ ಕುಟುಂಬಸ್ಥರ ಗದ್ದೆಯಲ್ಲಿ. ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಪ್ಲಾಂಟರ್ಸ್ ಕ್ಲಬ್ನ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. 13 ಮತ್ತು 14ರಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತದೆ. ಕ್ರೀಡಾಪಟುಗಳು ತಮ್ಮ ತಂಡಗಳ ಹೆಸರುಗಳನ್ನು ಈ ಕೆಳಕಂಡ ಮೊಬೈಲ್ ಸಂಖ್ಯೆಯಲ್ಲಿ ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು. ದರ್ಶನ್ ಪೈಕೆರ 9945 855 974, ದರ್ಶನ್ ಪರ್ಲಕೋಟಿ 94814 31122, ಗಗನ್ ಪೈಕೆರ 9741026552. ಪ್ಲಾಂಟರ್ಸ್ ಕ್ಲಬ್ ಬಿಳಿಗೇರಿ 4ನೇ ವರ್ಷದ ಹಿಂದೂ ಕೆಸರುಗದ್ದೆ ಕ್ರೀಡಾಕೂಟ ಪ್ರಾಯೋಜಕರು ಸ್ಕೈ ವಾಕ್, ಗ್ಲಾಸ್ ಬ್ರಿಡ್ಜ್, ನಂದಿಮೊಟ್ಟೆ, ಅಬಿಫಾಲ್ಸ್ ರೋಡ್, ಮಡಿಕೇರಿ. ಓರ್ವ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಹಾಗೂ ಮತ್ತೋರ್ವ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ನಡೆದ 12 ಗಂಟೆ ಒಳಗಾಗಿ ಪ್ರಕರಣದ 5 ಮಂದಿ ಆರೋಪಿಗಳನ್ನು ಕುಟ್ಟ ಪೊಲೀಸರು ಬಂಧಿಸಿದ್ದಾರೆ. ಪೊನ್ನಂಪೇಟೆ ತಾಲೂಕಿನ ಕುಟ್ಟ ನಾತಂಗಾಲ ನಿವಾಸಿ ನವೀಂದ್ರ, ಅಕ್ಷಯ್, ಕೇರಳ ರಾಜ್ಯ ತೋಲ್ಪಟ್ಟಿ ನಡುಂದನ ಕಾಲೋನಿ ನಿವಾಸಿಗಳಾದ ರಾಹುಲ್, ಮನು ಹಾಗೂ ಸಂದೀಪ್ ಎಂಬುವರೇ ಬಂಧಿತ ಆರೋಪಿಗಳಾಗಿದ್ದಾರೆ. ಜುಲೈ 9ರ ಮಧ್ಯಾಹ್ನ 3:15ಕ್ಕೆ ಕುಟ್ಟದಿಂದ ನಾಗರಹೊಳೆ ಕಡೆ ಹೋಗುವ ಮಾರ್ಗದಲ್ಲಿ 2 ಅಪ್ರಾಪ್ತ ಬಾಲಕಿಯರು ಹಾಗೂ 3 ಮಂದಿ ಯುವಕರು ತೆರಳುತ್ತಿದ್ದರು. ಈ ವೇಳೆ ಕುಟ್ಟ ಕಡೆಯಿಂದ ಬರ್ತಾ ಇದ್ದ ಕಾರನ್ನ ತಡೆದು ಕಾರಿನಲ್ಲಿದ್ದ 2 ಅಪರಿಚಿತರೊಂದಿಗೆ ತಮ್ಮನ್ನ ನಾಗರಹೊಳೆ ಕಡೆ ಬಿಡುವಂತೆ ಹೇಳಿ ಕಾರಿನಲ್ಲಿ 5 ಮಂದಿ ಪ್ರಯಾಣಿಸಿದ್ದಾರೆ. ಸ್ವಲ್ಪ ದೂರ ತೆರಳಿದ ಬಳಿಕ ರಸ್ತೆ ಬದಿಯ ಕಾಫಿ ತೋಟದ ಬಳಿ ಕಾರನ್ನ ನಿಲ್ಲಿಸಿ ಕಾರಿನಲ್ಲಿದ್ದ ಅಪರಿಚಿತ 2 ವ್ಯಕ್ತಿಗಳು ಓರ್ವ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದಾರೆ. ಈ ವೇಳೆ ಜೊತೆಯಲ್ಲಿ ಬಂದಿದ್ದ ಇತರ 3 ಮಂದಿ ಯುವಕರು ಮತ್ತೋರ್ವ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದಾರೆ. ಈ ಘಟನೆ ಕುರಿತು ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಮತ್ತು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿತ್ತು. ಅಪರಾಧ ಕೃತ್ಯದ ಕುರಿತು ದೂರುದಾರರು ನೀಡಿದ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ ಪೊಲೀಸರು ಕೊಡಗು ಜಿಲ್ಲೆ ಸೇರಿದಂತೆ ನೆರೆಯ ಕೇರಳ ರಾಜ್ಯದ ಒಟ್ಟು 5 ಮಂದಿ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿರಾಜಪೇಟೆ ಡಿವೈಎಸ್ಪಿ ಆರ್ ಮೋಹನ್ ಕುಮಾರ್, ಕುಟ್ಟ ವೃತ್ತ ನಿರೀಕ್ಷಕ ಸಿಎ ಮಂಜಪ್ಪ, ಕುಟ್ಟ ಠಾಣಾಧಿಕಾರಿ ಎಚ್ಕೆ ಮಹದೇವ ಮತ್ತು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು.
ಕಾಡಾನೆ ಮಾನವ ಸಂಘರ್ಷ ಮತ್ತು ವನ್ಯಜೀವಿಗಳ ಉಪಟಳಕ್ಕೆ ಶಾಶ್ವತ ಪರಿಹಾರವನ್ನು ಕೋರಿ ಕರ್ನಾಟಕ ರಾಜ್ಯ ರೈತ ಸಂಘ ಮನವಿಯ ಮೇರೆಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಕಾಡ್ಯಮಾಡ ಮನು ಸೋಮಯ್ಯ, ಉಭಯ ತಾಲೂಕುಗಳ ಕಾಫಿ ತೋಟಗಳಲ್ಲಿ ಗುಂಪು ಗುಂಪಾಗಿ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡುಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿ ಕಾಡಿಗಟ್ಟುವ ಕ್ರಮ ಕೈಗೊಳ್ಳಬೇಕು. ಕಾಡಾನೆಗಳನ್ನು ನಿಯಂತ್ರಿಸಲು ಅರಣ್ಯದಂಚಿನಲ್ಲಿ ನಿರ್ಮಾಣ ಮಾಡಿರುವ ಇಪಿಟಿ ಕಂದಕವನ್ನು 15ರಿಂದ 20 ಅಡಿ ಆಳ ಮತ್ತು ಅಗಲಕ್ಕೆ ವಿಸ್ತಾರ ಮಾಡಬೇಕು. ಸರ್ಕಾರ ಮತ್ತು ಇಲಾಖೆಯಿಂದ ನೀಡಲಾಗ್ತಾ ಇರುವ ಪರಿಹಾರ ಧನ ಮೊತ್ತವನ್ನು ಪ್ರಸ್ತುತ ಮೊತ್ತಕ್ಕಿಂತ 20% ಹೆಚ್ಚಳ ಮಾಡಬೇಕೆಂದರು. ಬೇರೆ ಬೇರೆ ಒಂದೊಂದು ಭಾಗದಲ್ಲಿ ಏನು ಈ ಆನೆಗಳು ಬೀಡುಬಿಟ್ಟಿದೆ, ಅದು ನಮ್ಮ ತೋಟಗಳಲ್ಲೇ ಬೀಡುಬಿಟ್ಟಂಥ ಆನೆಗಳಿದ್ದಾವೆ. ಅಲ್ಲೇ ಮರಿ ಹಾಕೋದು, ಅಲ್ಲೇ ಅದರ ಕುಟುಂಬ 5 ಇರೋದು 8 ಆಗೋದು, ಈ ಥರ ಆಗ್ತಾಯಿದೆ. ಇದನ್ನೆಲ್ಲವನ್ನು ಇವರು ಒಂದು ಆನೆ ಏನು ಕ್ಯಾಪ್ಚರ್ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿ ಇದಕ್ಕೆ ಕಾಲರ್ ಹಾಕಿ, ರೇಡಿಯೋ ಕಾಲರ್ಗಳು ಹಾಕಿ ಇದನ್ನು ಹಿಡಿದು ಇದನ್ನು ಬೇರೆ ರಾಜ್ಯದ ಅರಣ್ಯಕ್ಕೆ ಸ್ಥಳಾಂತರ ಮಾಡಬೇಕು. ಯಾವ ಥರದಲ್ಲಿ ಸ್ಥಳಾಂತರ ಮಾಡಬೇಕು? ಇವರ ಸ್ಥಳಾಂತರ ಮಾಡಿದಂಥದ್ದೆಲ್ಲ ಫೇಲಿಯರ್ ಯಾಕೆ ಆಗಿದೆ? ಹಲವಾರು ಮಾಧ್ಯಮದಲ್ಲಿ ನೋಡಿದ್ದೀವಿ. ಎಲ್ಲ ಆನೆ ತೊಗೊಂಡು ಹೋಗಿ ನಾವು ಬೇರೆ ತಮಿಳ್ನಾಡಿಗೆ ಬಿಟ್ಟಂಥದ್ದು, ಇಲ್ಲ ಕೇರಳಕ್ಕೆ ಬಿಟ್ಟಂಥದ್ದು ಮರಳಿ ಬಂತು ಅಂತ. ಆ ಕುಶ ಆನೆ ಅಂತ ಹೇಳುವಂಥದ್ದು ಭಾಳ ಸುದ್ದಿ ಮಾಡ್ತು. ಮರಳಿ ಬಂತು ಕುಶ ಆನೆ ಕೊಡಗಿಗೆ ಅಂತ ಹೇಳುವಂಥದ್ದು ಕುಶಾಲನಗರಕ್ಕೆ. ಕೊಡಗು ಜಿಲ್ಲಾ ಮುಖ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್ ತ್ರಿಪಾಠಿ ಅವರು ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳ ಸಂಖ್ಯೆ 160ರಿಂದ 170 ಎಂದು ಅಂದಾಜು ಮಾಡಲಾಗಿದೆ. ಅರಣ್ಯ ಪ್ರದೇಶಗಳಲ್ಲಿ 1000ಕ್ಕಿಂತ ಅಧಿಕ ಕಾಡಾನೆಗಳು ಉಳಿದಿವೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ, ಕೇಂದ್ರ ಸರ್ಕಾರ ಮತ್ತು ಅರಣ್ಯ ಇಲಾಖೆ ವಿವಿಧ ರೀತಿಯ ಯೋಜನೆಗಳನ್ನು ರೂಪಿಸಿಕೊಂಡು ಬರ್ತಾ ಇದೆ ಎಂದರು. ಈ ಮೀಟಿಂಗ್ಗೆ ಕೊಟ್ಟಿದ್ದೀರಾ, ಮತ್ತು ತಮ್ಮ ಅಲ್ಲಿ ಏನು ಮಾನವ ಆನೆ ಸಂಘರ್ಷದಿಂದ ಏನು ಕಷ್ಟ ಇದೆ, ಏನು ಸಮಸ್ಯೆ ಇದೆ, ಅದು ಬಗೆಹರಿಸಲಿಕ್ಕೆ ನಮ್ಮ ಸಲಹೆ ಏನಿದೆ ತಾವೆಲ್ಲ ಕೊಟ್ಟಿದ್ದೀರಾ. ಅದಕ್ಕೆ ಮೊದಲೇ ತಮ್ಮೆಲ್ಲರಿಗೆ ಧನ್ಯವಾದಗಳು. ಅಧ್ಯಕ್ಷ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಈಗ ಹೇಳ್ತಾ ಇದ್ದೀನಿ, ಯಾಕೆಂದರೆ ಅವರೇ ಇದರ ಬಗ್ಗೆ ಇನಿಷಿಯೇಟಿವ್ ತಗೊಂಡಿದ್ರು. ಇದು ಒಂದು ಮೀಟಿಂಗ್ ಆಗಬೇಕು, ಭಾಳ ಸಮಯ ಆಗಿದೆ. ಮೀಟಿಂಗಲ್ಲಿ ಚರ್ಚೆ ಆಗಿ ನಾವು ಏನಾದರೂ ಸ್ಮಾಲ್ ಸ್ಟೆಪ್ಸ್ ಇದ್ರೂ ಸಹ ಏನಾಗುತ್ತೆ ಕಿ ಸಭೆಯಲ್ಲಿ ರೈತ ಸಂಘದ ಸುಭಾಷ್ ಸುಬ್ಬಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಟ್ರುಮಾಡ ಸಂಜಯ್ ಬೋಪಯ್ಯ, ಖಜಾಂಚಿ ಸಬಿತಾ ಭೀಮಯ್ಯ, ಉಪಸಂರಕ್ಷಣಾಧಿಕಾರಿ ಎನ್.ಟಿ. ಜಗನ್ನಾಥ್, ಸಹಾಯಕ ಅರಣ್ಯಾಧಿಕಾರಿಗಳಾದ ಕೆ.ಎ. ನೆಹರು, ಕೆ.ಪಿ. ಗೋಪಾಲ್, ದಯಾನಂದ ಮತ್ತು ಶ್ರೀನಿವಾಸ್ ನಾಯಕ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ, ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳ ಮೇಲೆ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಬಿಜೆ ಅಣ್ಣಯ್ಯ ನೇತೃತ್ವದಲ್ಲಿ ಜಮಾಯಿಸಿದ ಕರವೇ ಕಾರ್ಯಕರ್ತರು ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು, ಅನ್ಯ ಭಾಷೆ ನಾಮಫಲಕಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕುಶಾಲನಗರದ ಕಾರ್ಯಪ್ಪ ವೃತ್ತದಿಂದ ಪುರಸಭೆ ಕಚೇರಿಯವರೆಗೆ ನಡೆಸಿದ ಕಾರ್ಯಕರ್ತರು ಕನ್ನಡ ವಿರೋಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಕರವೇ ಜಿಲ್ಲಾ ಘಟಕದ ಅಧ್ಯಕ್ಷ ದೀಪಕ್ ಮಾತನಾಡಿ, ಎಲ್ಲ ಅಂಗಡಿ ಮುಂಗಟ್ಟುಗಳು, ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳ ಮೇಲೆ ಕಡ್ಡಾಯವಾಗಿ ಕನ್ನಡದ ನಾಮಫಲಕಗಳನ್ನು ನಿಯಮಗಳ ಪ್ರಕಾರ ದೊಡ್ಡ ಅಕ್ಷರಗಳಲ್ಲಿ ಹಾಕಬೇಕು. ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ, ಕರವೇ ಮಹಿಳಾ ಘಟಕದ ರಾಜ್ಯ ಸಂಚಾಲಕಿ ದೀಪಾ ಪೂಜಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಧ್ಯಾ ಗಣೇಶ್, ತಾಲೂಕು ಘಟಕದ ಅಧ್ಯಕ್ಷ ಹಾನಗಲ್ಲು ರೂಪಾ ಗಣೇಶ್, ಶೈಲಾ, ಪ್ರಮುಖರಾದ ನವೀನ, ಶೇಖರ ಮುಂತಾದವರು ಪಾಲ್ಗೊಂಡಿದ್ದರು. ರಂದು ಏನು ಕರ್ನಾಟಕದಲ್ಲಿ ಕನ್ನಡ ನಾಮಫಲಕದ ವಿಚಾರದಲ್ಲಿ ಐತಿಹಾಸಿಕ ಹೋರಾಟ ನಡೀತು. ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕವನ್ನು ಹಾಕದೆ ಉದ್ದಟತನ ಮೆರೆದಿದ್ದ ಕೆಲವು ವರ್ತಕರು, ಅದರಲ್ಲಿ ಉತ್ತರ ಭಾರತೀಯರು, ಹಲವರು ಬೆರಕೆ ಕನ್ನಡಿಗರು.
ಇಲ್ಲೇ ಇದ್ದು ಇಲ್ಲಿಯ ಅನ್ನವನ್ನು ತಿಂದು ಇಲ್ಲಿಯ ಗಾಳಿಯನ್ನು ಸೇವಿಸಿ ಕನ್ನಡವನ್ನು ಹಾಕಲಿಕ್ಕೆ ಹಿಂದೇಟು ಹಾಕ್ತಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಡಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಅನೇಕ ಕನ್ನಡದ ಹೋರಾಟಗಾರರು ಜೈಲು ಪಾಲು ಕೂಡ ಆದರು. ರಾಜ್ಯ ಸರ್ಕಾರ ಕನ್ನಡದ ನಾಮಫಲಕವನ್ನು ಕಡ್ಡಾಯಗೊಳಿಸಬೇಕು, 60 ಭಾಗ ಕನ್ನಡ ನಾಮಫಲಕದಲ್ಲಿ ಮೀಸಲಾಗಿಡಬೇಕು ಅಂತೇಳಿ ರಾಜ್ಯಪಾಲರಿಂದ ಅಂಕಿತ ಹಾಕಿದರೂ ಕೂಡ, ರಾಜ್ಯ ಸರ್ಕಾರದ ಆದೇಶ ಆದರೂ ಇದಕ್ಕೊಂದು ಕಾನೂನು ರೂಪುಗೊಂಡರೂ ಕೂಡ ಇದುವರೆಗೂ ನಮ್ಮ ಕುಶಾಲನಗರ ತಾಲೂಕಲ್ಲಿ ಹಲವಾರು ಅಂಗಡಿಗಳಲ್ಲಿ ಸಂಪೂರ್ಣ ಕನ್ನಡವನ್ನು ಬಳಸಲಿಲ್ಲ. ಕನ್ನಡ ನಾಮಫಲಕ ಲೋಪಡಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನವೆಂಬರ್ ಬಂತು ಅಂದರೆ ಮಾತ್ರ ಎಲ್ಲರೂ ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಕನ್ನಡಿಗರು ಅಂತೇಳಿ ಇದು ಮಾಡ್ತಾರೆ. ಅದು ಪ್ರತಿ ಸಲ ಹೇಳ್ತೀವಿ, ಪ್ರತಿ ದಿನನೂ ವರ್ಷ ಇಡೀನೂ ಕನ್ನಡ ಆಗಬೇಕು ಅಂತಲೇ ಕೇಳ್ತೀವಿ. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers.
ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ 50ನೇ ಹುಟ್ಟುಹಬ್ಬವನ್ನು ಪೊನ್ನಂಪೇಟೆಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ದಾನಿಗಳಾದ ತಾತಿರ ಚಿನ್ನಪ್ಪ ಅವರ ನೇತೃತ್ವದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಲಾಯಿತು. ಶಾಲಾ ಆವರಣದಲ್ಲಿ ಹೂವಿನ ಮತ್ತು ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಪೊನ್ನಣ್ಣ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣಗೊಳಿಸಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಲಿರ ರಶೀದ್ ಮಾತನಾಡಿದರು. ಹುಟ್ಟುಹಬ್ಬ ಆಚರಣೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಣ್ಣೀರ ಹರೀಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಆಶಾ ಪೂಣಚ್ಚ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಜುನೈದ್ ಮತ್ತು ಸದಸ್ಯರು, ಶಾಲೆಯ ಮುಖ್ಯ ಶಿಕ್ಷಕ ವಿಜಯ್ ಮತ್ತು ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಕ್ಷೇತ್ರದ ಶಾಸಕರ ಹೆಸರು ತಮಗೆ ಗೊತ್ತಿದೆಯಲ್ಲ, ಏನು ಹೆಸರು ಅವ್ರದ್ದು? ಎಸ್ ಪೊನ್ನಣ್ಣ ಸರ್ ಅವ್ರದ್ದು ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ ಆಗ್ತಾ ಇದೆ. ನಾವಿಲ್ಲಿ ಈ ನಿಮ್ಮ ಶಾಲೆಯಲ್ಲಿ ಪುಟಾಣಿ ಮಕ್ಕಳೇ ಇದ್ರು, ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ನಾವು ಬಯಸಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಪುಟಾಣಿ ಮಕ್ಕಳ ಆಶೀರ್ವಾದ ಬಹಳ ಉತ್ತಮವಾದ ಆಶೀರ್ವಾದ ಆಗಿರ್ತದೆ. ಆದ ಕಾರಣ ಅವರ ಹುಟ್ಟುಹಬ್ಬದ ದಿನದಂದು ನಾವು ನಿಮಗೆಲ್ಲರಿಗೂ ಒಂದು ಸಿಹಿ ಹಂಚಿ ಅವರ ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ಆಚರಿಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೀವಿ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಜ್ಜಿಗುಟ್ಟಿರ ಎಸ್ ಪೊನ್ನಣ್ಣನವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು GMP ಸ್ಕೂಲ್ ಪೊನ್ನಂಪೇಟೆಯಲ್ಲಿ ತಾತಿರ ಚಿನ್ನಪ್ಪನವರು ದಾನಿಗಳಾದಂಥ ತಾತಿರ ಚಿನ್ನಪ್ಪನವರ ಮುಂದಾಳತ್ವದಲ್ಲಿ ಇವತ್ತು ಪೊನ್ನಂಪೇಟೆ GMP ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಸಿಹಿಯನ್ನು ಹಂಚಿ, ಅದೇ ರೀತಿಯಲ್ಲಿ ಪೊನ್ನಂಪೇಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಎಲ್ಲ ನಾಯಕರು ಹಾಗೂ ಈ STMC ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಒಂದು ಗಿಡ ನೆಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಶಾಸಕ ಎಸ್ ಪೊನ್ನಣ್ಣ ಅವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಪೊನ್ನಂಪೇಟೆ ಗ್ರಾಮ ಪಂಚಾಯತ್ ವತಿಯಿಂದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಬಸ್ ನಿಲ್ದಾಣದಿಂದ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಣ್ಣೀರ ಹರೀಶ್, ಉಪಾಧ್ಯಕ್ಷ ಆಲಿರ ರಶೀದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಶ್ರೀಮಾನ್ ಎಸ್ ಪೊನ್ನಣ್ಣನವರ 50ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರ ಹಬ್ಬವನ್ನು ಆಚರಿಸುವ ವಿಧಿವಿಧಾನ ವಿಶೇಷವಾಗಿ ಅಲ್ಲಿ ಇಲ್ಲಿ ತಿಂದು ಕುಡಿದು ಮಜಾ ಮಸ್ತಿ ಮಾಡಿ ಅದನ್ನು ಸೆಲೆಬ್ರೇಟ್ ಮಾಡುವ ಬದಲು ಗಾಂಧೀಜಿಯವರ ಕನಸಿನ ಈ ದೇಶದ ಸ್ವಚ್ಛತೆಗೆ ಪೂರಕವಾಗಿರ್ತಕ್ಕಂಥ ಸಫಾಯಿ ಕೆಲಸ ಅಂದರೆ ನಮ್ಮ ಪರಿಸರ, ನಮ್ಮ ಮನೆ, ನಮ್ಮ ಪರಿಸರ, ನಮ್ಮ ಬೀದಿ, ಇದನ್ನು ಶುದ್ಧಿ ಮಾಡುವ ಪ್ರಯುಕ್ತ ಇವತ್ತು ನಾವು ಈ ದಿವಸ ಬೆಳಗ್ಗೆ 7 ಗಂಟೆಯಿಂದ ನಮ್ಮ ಪಂಚಾಯಿತಿಯ ದೇವರ ರೂಪದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಬಸವೇಶ್ವರನಲ್ಲಿ ಸನ್ಮಾನ್ಯ ಪೊನ್ನಣ್ಣವರ ಹೆಸರಿನಲ್ಲಿ ಆರತಕ್ಷಣವನ್ನು ಎತ್ತುವುದರ ಮೂಲಕ ಅವರಿಗೆ ದೀರ್ಘಾಯುಷು, ಮಾನಸಿಕ ಹಾಗೂ ದೈಹಿಕ ಶಕ್ತಿಯ ಜೊತೆಗೆ ರಾಜಕೀಯ ಶಕ್ತಿಯು ಕೂಡ ದೊರೆಯಲಿ ಎಂದು ಆಶಿಸುವುದರ ಮೂಲಕ ನಾವು ಪೊನ್ನಂಪೇಟೆಯ ರಾಜಬೀದಿಯಲ್ಲಿ ಸಾರ್ವಜನಿಕರು ಬಿಸಾಗಿರ್ತಕ್ಕಂಥ ಕಸ ಕಡ್ಡಿಗಳನ್ನು ಹೆಕ್ಕಿದ್ದೇವೆ. ವಿರಾಜಪೇಟೆ ಪುರಸಭೆ ವತಿಯಿಂದ ಪ್ರತಿನಿತ್ಯ ಸರಬರಾಜು ಮಾಡುವ ನೀರು ಪರಿಶುದ್ಧವಾಗಿದೆ ಎಂದು ವಿರಾಜಪೇಟೆ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ. ಕೆಲವು ದಿನಗಳ ಹಿಂದೆ ವಿರಾಜಪೇಟೆಗೆ ನೀರು ಸರಬರಾಜು ಆಗುವ ಬೇತ್ರಿಯ ಕಾವೇರಿ ಹೊಳೆಯಲ್ಲಿ ಮಳೆ ನೀರು ಮಿಶ್ರಿತವಾಗಿ ಕುಡಿಯುವ ನೀರಿನಲ್ಲಿ ಬಣ್ಣ ಬದಲಾಗಿತ್ತು. ತಕ್ಷಣ ಪುರಸಭೆ ವತಿಯಿಂದ
ಶಿವಕೇರಿಯ ಮುಖ್ಯ ಸ್ಥಾವರದ ನೀರನ್ನು ಸ್ವಚ್ಛಗೊಳಿಸಿದ್ದು ಕುಡಿಯೋ ನೀರು ಪರಿಶುದ್ಧವಾಗಿದೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನೀರು ಕುಡಿಯಲು ಯೋಗ್ಯವಾಗಿದೆ ಎಂದು ದೃಢಪಡಿಸಿದ್ದಾರೆ. ವಿರಾಜಪೇಟೆ ಜನತೆ ಈ ಬಗ್ಗೆ ಯಾವುದೇ ಆತಂಕ ಬೇಡ ಎಂದು ಮುಖ್ಯಾಧಿಕಾರಿ ಚಂದ್ರಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವಿರಾಜಪೇಟೆ ಪುರಸಭೆಯ ವ್ಯಾಪ್ತಿಗೆ ನಾವು ಕುಡಿಯುವ ನೀರು ಪೂರೈಕೆ ಮಾಡೋದು ಪುರಸಭೆಯ ದೊಡ್ಡ ಮಹತ್ವದ ಜವಾಬ್ದಾರಿ. ಇತ್ತೀಚೆಗೆ ಸಭೆಯಲ್ಲಿ ಕೆಲವೊಂದು ಮತ್ತು ಮಾಧ್ಯಮದಲ್ಲಿ ಕೆಲವೊಂದು ವಿಚಾರಗಳು ಬಂದಿದೆ. ಪುರಸಭೆಯ ನೀರು ಸುರಕ್ಷಿತವಲ್ಲ, ಕುಡಿಯಲಿಕ್ಕೆ ಆ ರೀತಿ ಇಲ್ಲ ಅಂತ ಎಲ್ಲ ಒಂದು ವದಂತಿಗಳು ಹಬ್ಬಿದೆ. ಹಿನ್ನೆಲೆಯಲ್ಲಿ ಅದಕ್ಕೆ ನಾವು ಸ್ಪಷ್ಟೀಕರಣ ನೀಡ್ತಿದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಪುರಸಭೆಯ ಏನು ಶುದ್ಧ ನೀರಿನ ಘಟಕಿದೆ ಈಗಿರುವ ವ್ಯವಸ್ಥೆಯಲ್ಲಿ, ಅಂದರೆ ಭಾಳ ಹಿಂದಿನದು ಸಿಸ್ಟಮ್ ಅದು. ಆ ಸಿಸ್ಟಮ್ನಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟ ಮಟ್ಟಿಗೆ ನಾವು ಒಳ್ಳೆಯ ಕುಡಿಯೋ ನೀರನ್ನು, ಶುದ್ಧ ಕುಡಿಯೋ ನೀರನ್ನು ಪೂರೈಕೆ ಮಾಡಲಿಕ್ಕೆ, ಸುರಕ್ಷಿತವಾದ ನೀರನ್ನು ಕುಡಿಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಿದ್ದೇವೆ. ಅಲ್ಲಿ ಅಗತ್ಯವಾದ ಕ್ಲೋರಿನೇಷನ್ ಆಗಿರ್ಬೋದು, ಬ್ಲೀಚಿಂಗ್ ಆಗಿರ್ಬೋದು, ಅಥವಾ ಆಲಮ್ ಆಗಿರ್ಬೋದು, ಅದನ್ನು ಶುದ್ಧೀಕರಣ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲವೂ ಕೂಡ ನಮ್ಮ ಸಿಬ್ಬಂದಿಗಳು ಮಾಡ್ತಿದ್ದೇವೆ. ಗರಿಷ್ಠ ರೀತಿಯಲ್ಲಿ ಪ್ರಯತ್ನ ಮಾಡಿ ಎಲ್ಲರಿಗೂ ಸುರಕ್ಷಿತವಾದ ನೀರನ್ನೇ ಕೊಡ್ತಿದ್ದೇವೆ. ಯಾರು ಕೂಡ ಆತಂಕಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಮತ್ತು ಗಾಬರಿಯಾಗುವಂಥ ಅವಶ್ಯಕತೆ ಇಲ್ಲ. ಸಾರ್ವಜನಿಕರು ದಯವಿಟ್ಟು ಇದನ್ನು ಗಮನಿಸಬೇಕು. ನಾಪೊಕ್ಲಿನಲ್ಲಿ ಸದಾಕಾಲ ನಡೆಯುತ್ತಲೇ ಇರುವ ಒತ್ತುವರಿ ಭರಾಟೆಯನ್ನು ತಡೆಯಲಾಗದೆ, ಒತ್ತುವರಿದಾರರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಗ್ರಾಮ ಪಂಚಾಯಿತಿ ಅಡಕತ್ತೆರೆಯಲ್ಲಿ ಸಿಲುಕಿದೆ. ವ್ಯಕ್ತಿಯೊಬ್ಬರು ಸಾರ್ವಜನಿಕ ರಸ್ತೆ ಬದಿಯಲ್ಲಿ ಅಕ್ರಮ ಬೇಲಿ ಅಳವಡಿಸಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ನಾಗರಿಕರು ದೂರಿಕೊಂಡಿದ್ದು, ಪಂಚಾಯಿತಿ ಪ್ರತಿನಿಧಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದು ಜನರ ಮುಂದೆ ತಮ್ಮ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಕಕ್ಕಬ್ಬೆ ನಾಪೊಕ್ಲು ಸಂಪರ್ಕ ರಸ್ತೆಯಿಂದ ಕವಲೊಡೆಯುವ ಹಳೆ ತಾಲೂಕಿನಲ್ಲಿ ಬೊಮ್ಮಂಜಿಕೇರಿ ಕೋಟೇರಿ ರಸ್ತೆಯ ಬದಿ ಕೆಆರ್ ಮಣಿ ಎಂಬುವರು ಮಂಗಳವಾರ ಜಾಗ ಒತ್ತುವರಿ ಮಾಡಿಕೊಂಡಿದ್ದು, ಇದರಿಂದ ವಾಹನ ಸಂಚಾರ ಪಾದಚಾರಿಗಳಿಗೆ ತೊಂದರೆಯಾಗಿದೆ ಎಂದು ಆರೋಪಿಸಿ ನಾಗರಿಕರು ಪಂಚಾಯಿತಿಗೆ ಲಿಖಿತ ದೂರನ್ನು ಸಲ್ಲಿಸಿದ್ರು. ಬುಧವಾರ ಸ್ಥಳಕ್ಕೆ ಬಂದ ಪಂಚಾಯಿತಿ ಪ್ರತಿನಿಧಿಗಳು ಪ್ರಕರಣದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಪಂಚಾಯಿತಿ ಪ್ರತಿನಿಧಿಗಳು ಮತ್ತು ಸ್ಥಳೀಯರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಕಾಫಿ ಬೆಳೆಗಾರ ಬಿದ್ದಾಟಂಡ ದಿನೇಶ್, ಬೆಳೆಗಾರ ಬಿದ್ದಾಟಂಡ ತಂಬಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ಬೇಬಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಮತ್ತಿತರರು ಈ ಸಂದರ್ಭ ಮಾತನಾಡಿದರು. ಕೊಡಗು ಚಾನಲ್ ವರದಿ ದುಗ್ಗಳ ಸದಾನಂದ, ನಾಪೊಕ್ಲು. ಲೋಕೋಪಯೋಗಿ ಇಲಾಖೆ ಇದೆ, ಅವರು ಮುಗಿಸ್ಕೊಳ್ತಾರೆ ಅಂತ ಕೋಟಿ ನೋಟಿಸ್ ಬರ್. ನಾಪೊಕ್ಲು ಎಷ್ಟೋ ಉಂಟು, ಮಾರ್ಕೆಟ್ ಇಂದ ಮುತ್ತಪ್ಪ ಟೆಂಪಲ್ ವರೆಗೆ ಅದೇ ಪರಿಸ್ಥಿತಿ ಇರೋದು. ಅದಕ್ಕೋಸ್ಕರ ಮೊನ್ನೆ ನನ್ನ ಬಿಲ್ಡಿಂಗ್ ತರುವಾಗ ನಾನು 12 ಮೀಟರ್ ತಗೊಂಡು ಗ್ರಾಮ ಪಂಚಾಯತ್ 12 ಮೀಟರ್ ನಾ ಬಿಟ್ಟಿದ್ದೆ, ಬೇರೆಯವರು ಬಿಟ್ಟಿದ್ದಾರಾ? ಕೋಟಿ ನೋಟಿಸ್ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ದಿನೇಶ್ ಅವರೇ? ನೀವು ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಗ್ರಾಮ ಪಂಚಾಯತಿ ರೋಡ್ಗೆ 12 ಮೀಟರ್ ಬಿಡ್ತಾರೆ ಯಾರು? ಹಾಗೆ ನಿಮಗೆ ಯಾಕೆ ಬೇಕು ಅಂದ್ರೆ ನಮಗೆ ಬೇಕು. ಇಷ್ಟೊತ್ತು ಮರ್ಯಾದೆ ಕೊಟ್ಟಿದ್ದೀವಿ, ನೀವು ತೆಗಿದ್ದೀರಾ ಇಲ್ವಾ ಅಷ್ಟೇ ಹೇಳಿ ತೆಗಿ, ನಾವು ತೆಗಿತೀವಿ. ಅವ್ರು ಅದು ಏನ್ ಮಾಡ್ತೀರಾ ಮಾಡ್ಕೊಳ್ಳಿ. ಜಿಲ್ಲಾ ಪಂಚಾಯತ್ ಕೊಡ್ತೀವಿ, ಜಿಲ್ಲಾ ಪಂಚಾಯತ್ ಆದೇಶ ಬರುತ್ತದೆ. ಅಷ್ಟೊತ್ತಿಗೆ XYZ ಕೋರ್ಟ್ಗೆ ಹೋಗೋರು ಹೋಗ್ತಾರೆ. ಹೋದ ಕೂಡಲೇ ಏನ್ ಮಾಡ್ತಾರೆ, ಅಧ್ಯಕ್ಷರು ಪಿಡಿ ಅವ್ರ ಅಧ್ಯಕ್ಷರ 10 ತಿಂಗಳು ಇದು ಹೋಗ್ತಾರೆ, ಪಿಡಿ ಅವರು ಹೋಗ್ಬೇಕು, ಪಿಡಿ ಅವರು ಚೇಂಜ್ ಆಗ್ತಾರೆ ಅಷ್ಟೇ. ಅದಕ್ಕೆ ಮಾನವೀಯತೆ ದೃಷ್ಟಿಯಿಂದ ನಾವೀಗ ಮಾತಾಡಿ ಅವ್ರ ಜೊತೆ ಒಪ್ಪಿಸಿ ತೆಗೆದರೆ ಮಾತ್ರ ಆಗೋದು. ಕಾನೂನು ಅಂತ ಹೇಳಿದ್ರೆ ಆಗೋದಿಲ್ಲ. ವ್ಯವಸ್ಥೆ ಒಳಗಿದೆ. ಆ 12 ಮೀಟರ್ನ ಬಿಡಿಸಿಕೊಳ್ಳೋದು ಇವರಿಗೆ ಅಧಿಕಾರ ಇದೆ. ಅದಕ್ಕೆ ಯಾರು ಇಂಡಿವಿಜುವಲ್ ಬಂದ್ರು ಅವನು ಅದನ್ನ ಇವ್ರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬಹುದು. ಅವ್ರ ಇದು ಈಗ ಇದು ರೋಡ್ ಮಾರ್ಜಿನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಮತ್ತು ಇದು ಬೇಲಿಗೆ ಹಾಕಿರೋದ್ ಬಗ್ಗೆ ಕರೆದಿದ್ರು, ನಾವು ಬಂದಿದ್ದೀವಿ, ಅಧ್ಯಕ್ಷ ಆಗಲಿ ಮೆಂಬರ್ ಆಗಲಿ ಎಲ್ಲ ಬಂದಿದ್ದೀವಿ. ಅವರು ತೆಗಿತೀನಿ ಅಂತ ಹೇಳಿದ್ದಾರೆ. ತೆಗೆದೇ ಹೋದ್ರೆ ಮುಂದಿನ ಕಾರ್ಯಕ್ರಮ ನಾವು ತಗೊಂತೀವಿ. ತೆಗೆದ್ರೆ ಓಕೆ. ಇನ್ನು ಮುಂದಿಂದು ಇವರು ಚರಂಡಿದು ಮತ್ತೆ ಇದ್ರದ್ದೆಲ್ಲ ಹೇಳಿದಾಗ ಅವರಿಗೆ ನಾವು ನೋಟಿಸ್ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ. ನಮ್ಮ ಪಂಚಾಯಿತಿ ಅಧೀನದಲ್ಲಿ ಏನಾಗಬೇಕು ಅಂತಿದೆ ಅದು ಹಿಂದೆ ಆಗ್ತಲೇ ನಾವು ಅದನ್ನೆಲ್ಲ ಮಾಡಿಕೊಡ್ತೀವಿ ಸರ್. ಅದನ್ನ ನಮ್ಮ ಹಂತದಲ್ಲಿ ಯಾವುದಿದೆ ಅದನ್ನು ನಾವು ಮಾಡಿಕೊಡ್ತೀವಿ. ಅವರು ಇಲ್ಲಿಗೆ ಅವರ ಸದಸ್ಯರಲ್ಲಾಗಿ ಬಂದು ನಮ್ಮ ಅವಗಣೆ ಅವರು ಬಂದು ಇಲ್ಲಿ ಬಂದು ಸೇರಿದಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿ ಇವರ ಕಾನೂನು ಮಿತಿಯಲ್ಲಿ ಏನು ಉಂಟು ಅದನ್ನು ಅವರು ಮಾಡಿ ಈಗ ಯಾಕೆಂದರೆ ಸರ್ಕಾರದ ಕಾನೂನೇ ಇದೆ. ಇಷ್ಟ ಅಡಿ ರೋಡ್ ಸಾರ್ವಜನಿಕ ರಸ್ತೆನ ಯಾರು ಎನ್ಕ್ರೋಚ್ ಮಾಡಬಾರ್ದು, ತಡೆ ಹಾಕಬಾರ್ದು, ಯಾವುದೇ ಬೇಲಿ ಹಾಕಬಾರ್ದು ಅಂತ ಇದೆ. ಆ ಕಾನೂನು ಅಳವಡಿಸಿಕೊಂಡು ಇವರು ಅದರ ಪ್ರಕಾರ ಇವರ ಮೀಟಿಂಗಲ್ಲಿ ತೆರವು ಮಂಡನೆ ಮಾಡಿ ಜಿಲ್ಲಾಧಿಕಾರಿಗೆ ಕಳಿಸಿ ಕೂಡಲೇ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳನ್ನ ಕರೆಸಿ
ನಮ್ಮ ಈ ಕನ್ಸರ್ನ್ ಪಂಚಾಯತ್ ಇಂಜಿನಿಯರ್ನ ಕರೆಸಿ ರೋಡ್ ಮಾರ್ಜಿನ್ ಅದನ್ನು ಮಾರ್ಕ್ ಮಾಡಿ ತೆರವುಗೊಳಿಸೋಕೆ ಕಾನೂನಾತ್ಮಕವಾಗಿ ತೆರವುಗೊಳಿಸೋಕೆ ಅವಕಾಶ ಇದೆ. ಅವ್ರು ಹೇಳಿದ್ದು ಕರೆಕ್ಟ್. ಕೋರ್ಟ್ಗೆ ಹೋಗ್ತಾರೆ, ಮಾಡ್ತಾರೆ. ಕೋರ್ಟಿಗೆ ಅವರ ಸ್ವಂತ ಜಾಗಕ್ಕೆ ಹೋಗ್ಬೋದಲ್ಲದೆ ಸಾರ್ವಜನಿಕ ರಸ್ತೆಗೆ ಹೋಗಕ್ಕಾಗಲ್ಲ. ಸರ್ಕಾರ